ಶ್ವರ ಸ್ವಾಮಿ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಕ್ಷೇತ್ರದ ಒಳೆಯ ಕ್ಷೇತ್ರನಾಥ ಕೊಟ್ರೇಶ್ವರನ ರಥೋತ್ಸವಕ್ಕೆ ಪಾದಯಾತ್ರೆ ಮೂಲಕ ಬಂದು ಆತನ ಭಕ್ತಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದಲೂ ಕೊಟ್ರೇಶ್ವರನ ಕೃಪಾ ಕಟಾಕ್ಷಕ್ಕೆ ಭಕ್ತರು ಒಳಗಾಗ್ತಾ ಇದ್ದಾರೆ. ಮೂಲ ನಕ್ಷತ್ರದಲ್ಲಿ ತೇರೆಳೆಯುವಂಥದ್ದು ಏನು ವಿಶೇಷ? ಇದು ಮೂಲ ನಕ್ಷತ್ರ ಅಂದರೆ ಯಾವ ಕೆಟ್ಟ ನಕ್ಷತ್ರ ಅಂತಾರೆ, ಅದಕ್ಕೆ ಮೂಲ ನಕ್ಷತ್ರ ಅಂದರೆ ಇಂಥ ಟೈಮ್ನಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ಕೊಟ್ರೇಶ್ವರ ಆಗಿನ ಕಾಲದಲ್ಲಿ ಮೂಲ ನಕ್ಷತ್ರದಲ್ಲಿ ನಾನು ರಥೋತ್ಸವ ಎಳೆಯಬೇಕು, ಎಲ್ಲ ಭಕ್ತರು ಬರಬೇಕು, ಎಲ್ಲ ಭಕ್ತರಿಗೂ ನನ್ನ ಆಶೀರ್ವಾದ ಸಿಗಬೇಕು, ಒಳ್ಳೇದಾಗಬೇಕು ಅಂತ ಆಗಿನ ಕಾಲದಲ್ಲಿ ಕೊಟ್ರೇಶ್ವರಿಗೆ ಮಾಡಿದ್ದಾನೆ ಮೂಲ ನಕ್ಷತ್ರ. ರಾಜ್ಯ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಪಾದಯಾತ್ರೆ ಬರ್ತಾರೆ. ಯಾಕೆ? ಆತ ಪವಾಡ ಪುರುಷ ಕೊಟ್ಟೂರೇಶ್ವರ, ಅದನ್ನು ನಡೆದುಕೊಂಡು ಪಡೆದುಕೊಂಡೆ ಅಂತಂದು ಅವ್ರು ಯಾರು ನಡ್ಕೊತಾರೆ ಕೊಟ್ರೇಶ್ವರಿಗೆ ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ತದೆ ಬಂದಿದ್ದಾರೆ ಕೊಟ್ರೇಶ್ವರ. ಹಂಗಾಗಿ ಇನ್ನೂ ಭಕ್ತರು ಪವಾಡ ಒಂದಿಲ್ಲ ಒಂದು ಪವಾಡ ವರ್ಷದ ವರ್ಷ ನಡೀತಾನೆ ಇರುತ್ತೆ ಇಲ್ಲಿ. ಹಾಗಾಗಿ ಭಕ್ತರ ಸಂಖ್ಯೆನೂ ಜಾಸ್ತಿಯಾಗಿ ವರ್ಷದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಸಾಕಷ್ಟು ಜನರ ಸಮ್ಮುಖದಲ್ಲಿ ಒಂದು ರಥೋತ್ಸವ ನಡೆಯುವಂಥದ್ದು. ಹೌದೌದು. ಭಕ್ತರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸರ್ ಇದು ಕೊಟ್ಟೂರು ರಥೋತ್ಸವ ಒಂದು ರಾಜ್ಯದಲ್ಲಿ ಫೇಮಸ್ ಆಗಿದೆ, ಯಾಕೆ? ಏನು ವಿಶೇಷ ಇದ್ರದ್ದು? ಈತ ಭಾಳ ಪವಾಡ ಪುರುಷ. ತೇರು ಬಿದ್ದ ಮೇಲೆ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಆಗ ಒಬ್ಬ ಕುಡಿದು ಮಕ್ಕಂಡ್ರೂ ತೇರು ಎಳಿಲಿಲ್ಲ. ಶ್ವರ ಸ್ವಾಮಿ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಕ್ಷೇತ್ರದ ಒಳೆಯ ಕ್ಷೇತ್ರನಾಥ ಕೊಟ್ರೇಶ್ವರನ ರಥೋತ್ಸವಕ್ಕೆ ಪಾದಯಾತ್ರೆ ಮೂಲಕ ಬಂದು ಆತನ ಭಕ್ತಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದಲೂ ಕೊಟ್ರೇಶ್ವರನ ಕೃಪಾ ಕಟಾಕ್ಷಕ್ಕೆ ಭಕ್ತರು ಒಳಗಾಗ್ತಾ ಇದ್ದಾರೆ. ಮೂಲ ನಕ್ಷತ್ರದಲ್ಲಿ ತೇರೆಳೆಯುವಂಥದ್ದು ಏನು ವಿಶೇಷ? ಇದು ಮೂಲ ನಕ್ಷತ್ರ ಅಂದರೆ ಯಾವ ಕೆಟ್ಟ ನಕ್ಷತ್ರ ಅಂತಾರೆ, ಅದಕ್ಕೆ ಮೂಲ ನಕ್ಷತ್ರ ಅಂದರೆ ಇಂಥ ಟೈಮ್ನಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ಕೊಟ್ರೇಶ್ವರ ಆಗಿನ ಕಾಲದಲ್ಲಿ ಮೂಲ ನಕ್ಷತ್ರದಲ್ಲಿ ನಾನು ರಥೋತ್ಸವ ಎಳೆಯಬೇಕು, ಎಲ್ಲ ಭಕ್ತರು ಬರಬೇಕು, ಎಲ್ಲ ಭಕ್ತರಿಗೂ ನನ್ನ ಆಶೀರ್ವಾದ ಸಿಗಬೇಕು, ಒಳ್ಳೇದಾಗಬೇಕು ಅಂತ ಆಗಿನ ಕಾಲದಲ್ಲಿ ಕೊಟ್ರೇಶ್ವರಿಗೆ ಮಾಡಿದ್ದಾನೆ ಮೂಲ ನಕ್ಷತ್ರ. ರಾಜ್ಯ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಪಾದಯಾತ್ರೆ ಬರ್ತಾರೆ. ಯಾಕೆ? ಆತ ಪವಾಡ ಪುರುಷ ಕೊಟ್ಟೂರೇಶ್ವರ, ಅದನ್ನು ನಡೆದುಕೊಂಡು ಪಡೆದುಕೊಂಡೆ ಅಂತಂದು ಅವ್ರು ಯಾರು ನಡ್ಕೊತಾರೆ ಕೊಟ್ರೇಶ್ವರಿಗೆ ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ತದೆ ಬಂದಿದ್ದಾರೆ ಕೊಟ್ರೇಶ್ವರ. ಹಂಗಾಗಿ ಇನ್ನೂ ಭಕ್ತರು ಪವಾಡ ಒಂದಿಲ್ಲ ಒಂದು ಪವಾಡ ವರ್ಷದ ವರ್ಷ ನಡೀತಾನೆ ಇರುತ್ತೆ ಇಲ್ಲಿ. ಹಾಗಾಗಿ ಭಕ್ತರ ಸಂಖ್ಯೆನೂ ಜಾಸ್ತಿಯಾಗಿ ವರ್ಷದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಸಾಕಷ್ಟು ಜನರ ಸಮ್ಮುಖದಲ್ಲಿ ಒಂದು ರಥೋತ್ಸವ ನಡೆಯುವಂಥದ್ದು. ಹೌದೌದು. ಭಕ್ತರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಸರ್ ಇದು ಕೊಟ್ಟೂರು ರಥೋತ್ಸವ ಒಂದು ರಾಜ್ಯದಲ್ಲಿ ಫೇಮಸ್ ಆಗಿದೆ, ಯಾಕೆ? ಏನು ವಿಶೇಷ ಇದ್ರದ್ದು? ಈತ ಭಾಳ ಪವಾಡ ಪುರುಷ. ತೇರು ಬಿದ್ದ ಮೇಲೆ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಆಗ ಒಬ್ಬ ಕುಡಿದು ಮಕ್ಕಂಡ್ರೂ ತೇರು ಎಳಿಲಿಲ್ಲ.